ಈ ವಿಡಿಯೋದಲ್ಲಿ ನಾವು FDA ಎಕ್ಸಾಮ್ 2021 28 ಫೆಬ್ರವರಿ 2021 ನಡೆದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನು ನೋಡಲಿದ್ದೇವೆ. ಮೊದಲನೇ ಪ್ರಶ್ನೆ, ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಇದಕ್ಕೆ ಅನ್ವಯಿಸುವುದಿಲ್ಲ. ಸರಿಯಾದ ಉತ್ತರ 3 ಅಂದರೆ 1 ಮತ್ತು 2. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ಸರಿಯಾದ ಉತ್ತರ ಹೈಡ್ರೋಜನ್. 3, ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ? ಸರಿಯಾದ ಉತ್ತರ ಕೇರಳ. 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ್ 2022 ಯಾವುದನ್ನು ಉಲ್ಲೇಖಿಸುತ್ತದೆ? ಸರಿಯಾಗಿ ಉತ್ತರ 3, ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBIನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟು. ಮುಂದಿನ ಪ್ರಶ್ನೆ 5, ಅಸ್ಪರ್ಟೈನ್ ಸಕ್ಕರೆಗಿಂತ ಸಿಹಿಯಾದುದು ಇದು ಯಾವುದು? ಅಮೈನೋ ಆಮ್ಲ. 4ನೇ ಆಪ್ಷನ್. 6ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ 3 ಅದು ಬಿ, ಸಿ ಮತ್ತೆ ಡಿ. ಅಂದರೆ ಇದು ಎ ಅನ್ನು ಹೊರತುಪಡಿಸಿ ಬಿ, ಸಿ ಮತ್ತು ಡಿ. 7ನೇ ಪ್ರಶ್ನೆ, 2 ಪಟ್ಟಿ ಕೊಟ್ಟಿದ್ದಾರೆ, ನಾವು ಒಂದನ್ನು ಇನ್ನೊಂದು ಜೊತೆಗೆ ಹೊಂದಿಸಬೇಕು. ಸರಿಯಾಗಿ ಹೊಂದಿಸಿದ ಆಪ್ಷನ್ ಅನ್ನು ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ 1. 8ನೇ ಪ್ರಶ್ನೆ, ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ. ಇವು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ 8. 9ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಆಮ್ಲಜನಕ. ಇದೆಲ್ಲ ಗೊತ್ತಿದೆ. 10ನೇ ಕ್ವಶನ್, ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡಿ ನಿರ್ಮಿಸಲಾಗಿದೆ. ಸರಿಯಾದ ಉತ್ತರ ರೋಹ್ತಾಂಗ್ ಲಾ ಪಾಸ್. 11ನೇ ಪ್ರಶ್ನೆ, ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಯೂಸುಫ್ ಜಮೀಲ್. 3. 12ನೇ ಪ್ರಶ್ನೆ, ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸೊ ಇದು MSME ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವಲಯದ ಕೈಗಾರಿಕೆಗಳನ್ನು ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಇದನ್ನು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? ಅಕ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ. 14ನೇ ಪ್ರಶ್ನೆ, ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ. ಸರಿಯಾದ ಉತ್ತರ ADH. 15ನೇ ಪ್ರಶ್ನೆ, ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತದೆ. ಸರಿಯಾದ ಉತ್ತರ 2 ಥಯಾಮಿನ್. 16ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕ್ ಡ್ಯಾಶ್ ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು. ಅವನು ಆಪ್ಷನ್ ನಂಬರ್ 3 ದಟ್ ಈಸ್ ಇಬ್ನ ಬತೂತಾನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು. 17, ಜರೋಕ್ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು? 4 ಅಕ್ಬರನ ಚಿಂತನೆಯಾಗಿತ್ತು. 18, ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು? ಆಪ್ಷನ್ 3 ಗೋರಖ್ಪುರ. 19ನೇ ಪ್ರಶ್ನೆ, ಭಾರತಕ್ಕೆ ರೋಮ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ? 1 ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು. ಅವರು ರಫ್ತು ಮಾಡಲಿಲ್ಲ, ಅವರು ಬರೀ ಎಲ್ಲ ಇಲ್ಲಿಂದ ತಗೊಂಡು ಹೋದರು. 20ನೇ ಪ್ರಶ್ನೆ, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ ರಿಂದ ಉಂಟಾಗುತ್ತದೆ. ಸರಿಯಾದ ಉತ್ತರ 3 ಆಪ್ಷನ್ 1 ಮತ್ತೆ 2. 21, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು. ಅರಣ್ಯ ಜೀವನ. ಆಪ್ಷನ್ ನಂಬರ್ 1. 22ನೇ ಪ್ರಶ್ನೆ, ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ? ಟೈರೋಸಿನ್. 23ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಸರಿಯಾದ ಉತ್ತರ 4 ಲಾರ್ಡ್ ವೆಲೆಸ್ಲಿ. 24ನೇ ಪ್ರಶ್ನೆ, ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು? ಆಪ್ಷನ್ 2 ವೆಂಕಟರಮಣಯ್ಯ ಎನ್. 25ನೇ ಪ್ರಶ್ನೆ, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ಆಪ್ಷನ್ 4 ಒರಿಸ್ಸಾ. 26, ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು? ಆಪ್ಷನ್ 2 ಶ್ರೀ ನಾರಾಯಣ್ ಗುರು. 27ನೇ ಪ್ರಶ್ನೆ, ಡೆಟಾಲ್ನ ರಾಸಾಯನಿಕ ಹೆಸರು?
ಕ್ಲೋರೋಸೈಲಿನಾಲ್ ಆಪ್ಷನ್ 1. 28ನೇ ಪ್ರಶ್ನೆ, ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು? ಆಪ್ಷನ್ 3 ರಾಣಿ ಚನ್ನಭೈರದೇವಿ. 29ನೇ ಪ್ರಶ್ನೆ, 2 ಪಟ್ಟಿ ಕೊಟ್ಟಿದ್ದಾರೆ. ಒಂದು ಕಡೆ ಸಾಗರ ಇದೆ, ಒಂದು ಕಡೆ ಆಳವಾದ ಕಂದರ, ಹೊಂದಿಸಬೇಕು. ಸೊ ಸರಿಯಾದ ಉತ್ತರ 4. 30ನೇ ಪ್ರಶ್ನೆ, ಇಲ್ಲಿ 2 ಪಟ್ಟಿ ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ಡಿಟೇಲ್ಸ್ ಇದೆ, ಇನ್ನೊಂದು ಕಡೆ ವ್ಯಕ್ತಿಗಳ ಹೆಸರಿದೆ. ಸೊ ನಾವು ಹೊಂದಿಸಬೇಕು. ಸೊ ಸರಿಯಾದ ಹೊಂದಿಕೆ ಕೆಲವೊಂದು ಕಡೆ ನಾನು ನೋಡಿದೆ ಆಪ್ಷನ್ 3 ಅಂತ ಹೇಳಿದ್ದಾರೆ, ಬಟ್ ನನ್ನ ಪ್ರಕಾರ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ 31ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲೂ ಮಾತನಾಡುವ ಹಕ್ಕು ಇದೆ? ಭಾರತದ ಅಟಾರ್ನಿ ಜನರಲ್ ಅವರು ಸದಸ್ಯರಿಲ್ಲದಿದ್ದರೂ ಅವರಿಗೆ ಮಾತನಾಡುವ ಹಕ್ಕಿರುತ್ತದೆ. 32, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? 1, ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. ಈ ಹೇಳಿಕೆ ತಪ್ಪಾಗಿದೆ. 33ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ಇಲ್ಲಿ 4 ಕೊಟ್ಟಿದ್ದಾರೆ. ಸೊ ಯಾವ ಕಾಲಾನುಕ್ರಮ ಮೊದಲನೆಯಿಂದ ಕೊನೆಯದವರೆಗೆ ನಾವು ಇದು ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ 2. 34, ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲೈಡ್. 35, ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? USA-ದಿಂದ. 36ನೇ ಪ್ರಶ್ನೆ, ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ. ಅವರು ಭಾರತದ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. 37, ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ. ಆಪ್ಷನ್ 3 ನಾಮಪತ್ರ ಮತ್ತು ನೈಜ ಕಾರ್ಯಾಂಗಗಳು ಇರುತ್ತವೆ. 38, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ? ಹೈಕೋರ್ಟ್ ಮಾಡುತ್ತದೆ. 39, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರು? ಪ್ರಧಾನಮಂತ್ರಿಯವರು. 40, ರಾಜಕೀಯ ಸಮಾನತೆ ಎಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. 41ನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು MN ರಾಯ್ 1934ರಲ್ಲಿ. 42, ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಆಪ್ಷನ್ 3 2 ವರ್ಷಗಳು 11 ತಿಂಗಳು ಮತ್ತು 18 ದಿನಗಳು. 43ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ? ಆಪ್ಷನ್ 2 ಯಾನಂ ಮತ್ತು ಪಾಂಡಿಚೇರಿ. 44, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ. ಏಕೆಂದರೆ ಆಪ್ಷನ್ 1, ಏಕೆಂದರೆ ನರ್ಮದಾ ನದಿಯು ನೀಳವಾದ ಸೀಳು ಕಣಿವೆ ಮೂಲಕ ಹರಿಯುತ್ತದೆ. 45ನೇ ಪ್ರಶ್ನೆ, ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು? ಆಪ್ಷನ್ 2 ತಾಜುಲ್ ಮಾಸಿರ್. 46ನೇ ಪ್ರಶ್ನೆ, ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ. ಆಪ್ಷನ್ 3 ಮಾನ್ಸೂನ್ ವಾಯುಗುಣದಿಂದ. 47, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ 2 ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ. 48, ಋತುವಿನಿಂದ ಋತುವಿಗೆ ಹಗಲು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ. 49, ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ? 2 ಮೊಣಕಾಲ್ಮೂರು ಮತ್ತೆ ಕಾಂಚೀಪುರ. ಸೊ ಸರಿಯಾದ ಉತ್ತರ ಆಪ್ಷನ್ 3 B and C. 50, ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ. ಅದು ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ನಡುವೆ ಇದೆ. 51ನೇ ಪ್ರಶ್ನೆ, ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. 52, ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ? ಆಪ್ಷನ್ 4 ಕಾರ್ಸ್ಟ್ ಮೈದಾನ. 53, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲಾ ಶಕ್ತಿಯನ್ನು ಪಡೆಯುತ್ತದೆ. ಹೇಳಿಕೆ 2, ಭೂಗ್ರಹದ ತಾಪ ಅವಯವವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನು ಭೂವಿಕರಣದ ಮೂಲಕ ಬಿಟ್ಟುಬಿಡುತ್ತದೆ. ಸೊ ಕೆಳಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸೊ ನನ್ನ ಪ್ರಕಾರ ಸರಿಯಾದ ಉತ್ತರ 2. 2 ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು 2ನೇ ಹೇಳಿಕೆಯು 1ನೇ ಹೇಳಿಕೆಯ ವಿವರಣೆಯಾಗಿದೆ. 54, ರೇಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ? ಆಪ್ಷನ್ 3 ಹತ್ತಿ.
55 ಮತ್ತೆ ಹೊಂದಿಸಿ ಬರೆಯಲಿದೆ. ಸರಿಯಾದ ಉತ್ತರ 4. 56 ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅದ್ಭುತ ಬಣ್ಣ ತೋರಿಸಲು ಕಾರಣ ಹಸ್ತಕ್ಷೇಪ, ಇಂಗ್ಲಿಷ್ನಲ್ಲಿ ಇಂಟರ್ಫರೆನ್ಸ್ ಅಂತಾರೆ. 57 ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸಲು ದಾರದ ಉದ್ದವು ಹೀಗೆ ಇರಬೇಕು, 4 ಪಟ್ಟು ಹೆಚ್ಚಿಸಬೇಕು. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಆಪ್ಷನ್ 2 91-92. 59 ಈ ಕೆಳಗಿನ ಹುರಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? 4ನೇ ಪ್ರಶ್ನೆ, 4ನೇ ಆಪ್ಷನ್ ಜಿಮ್ ಕಾರ್ಬೆಟ್ ಮತ್ತು ಉತ್ತರಾಖಂಡ. 60ನೇ ಪ್ರಶ್ನೆ, ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಅದು ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರೀತಾರೆ. 61 ಆಪ್ಟಿಕಲ್ ಫೈಬರ್ ಸಂವಹನದ ತತ್ವವೇನು? ಅದು ಆಪ್ಷನ್ 4 ಒಟ್ಟು ಆಂತರಿಕ ಪ್ರತಿಫಲನ, ಇಂಗ್ಲಿಷ್ನಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾರೆ. 62 62ನೇ ಪ್ರಶ್ನೆ, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ, ಇದು ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳಿಂದ. ಆಪ್ಷನ್ 1. 63 ಹಾಲು ಒಂದು, ಆಪ್ಷನ್ 3 ಎಮಲ್ಷನ್. 64ನೇ ಪ್ರಶ್ನೆ, ಟೈರ್ಗಳನ್ನು ಸಿದ್ಧಪಡಿಸಲು ಈ ಕೆಳಗಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು? 1ನೇ ಆಪ್ಷನ್ ವಲ್ಕನೈಸೇಷನ್. 65ನೇ ಪ್ರಶ್ನೆ, ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ? ಆಪ್ಷನ್ 1 ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಬಹಳ ಒತ್ತಡ ಇರುವುದರಿಂದ. 66ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ? ರಬ್ಬರ್ ಸರಿಯಾದ ಉತ್ತರ. 67 ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ? ಕೆಪ್ಲರ್ನ 1ನೇ ನಿಯಮ. 68 ಎಲಿಫೋನ್ ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು? ಆಪ್ಷನ್ 2 ಬಾಂಬೆ ರಾಜ್ಯದ. 69 ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ? ಆಪ್ಷನ್ ನಂಬರ್ 4 ಶಿಲೀಂಧ್ರಗಳು. 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹವಸೆ ಆಗಿದೆ? ಬಯೋಫೈಟ್, 1ನೇ ಆಪ್ಷನ್ ಬೋಗ್ಮಾಸ್. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೂ ಅದನ್ನು ಶೇರ್ ಮಾಡಿ. 71ನೇ ಪ್ರಶ್ನೆ, ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ, ಅವು ಅಂಡಾಶಯವನ್ನು ಹೊಂದಿರುವುದಿಲ್ಲ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 72ನೇ ಪ್ರಶ್ನೆ, ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ? ಅದು ಆಪ್ಷನ್ 4 ಕೊಲಾಜನ್. 73ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ? ಆಪ್ಷನ್ 4 ಕ್ಯಾಲ್ಸಿಯಂ ಕಾರ್ಬೈಡ್. 74ನೇ ಪ್ರಶ್ನೆ, ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? 3ನೇ ಆಪ್ಷನ್ ದಟ್ ಯೂರಿಯಾ. 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಪಾಂಡ್ ಸಿಲ್ಕ್ ಎಂದು ಕರೆಯುವರು? ಸ್ಪೈರೋಗೈರಾಮ್. ಆಪ್ಷನ್ 3. 76ನೇ ಪ್ರಶ್ನೆ, ಬರಾಕ್ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ ನಲ್ಲಿ ಇದೆ, ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ನಲ್ಲಿ ಇದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 77ನೇ ಪ್ರಶ್ನೆ, ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ 1 ಗೊಯ್ಟರ್, ಗಳಗಂಡ ರೋಗನೂ ಅಂತಾರೆ ಅದಕ್ಕೆ. 78ನೇ ಪ್ರಶ್ನೆ, ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ, ಅದು ಡೆಸ್ಮೋಸೋಮ್ಸ್. 4ನೇ ಆಪ್ಷನ್. 79ನೇ ಪ್ರಶ್ನೆ, ದಿ ಡೆಕ್ಕನ್ ಸಭಾ ದ ಆಯೋಜಕರು ಯಾರು? ಆಪ್ಷನ್ 2 ಬಾಲಗಂಗಾಧರ್ ತಿಲಕ್. 80ನೇ ಪ್ರಶ್ನೆ, ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ? ಆಪ್ಷನ್ 3 ಕಾಂಡದ ತುದಿಯ ಕಲ್ಚರ್. 81ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಆಪ್ಷನ್ 4 ಡಿಆಕ್ಸಿರೈಬೋಸ್. 82ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಆಪ್ಷನ್ 2 ರೆನಿನ್. 83ನೇ ಪ್ರಶ್ನೆ, ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲುಕೋಸ್ನ ಪ್ರಮುಖ ಮೂಲವಾಗಿದೆ? ಆಪ್ಷನ್ 4 ಗ್ಲುಕೋನಿಯೋಜೆನೆಸಿಸ್. 84 ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ? ಆಪ್ಷನ್ 2 ಪ್ರೋಸ್ಟಾಗ್ಲ್ಯಾಂಡಿನ್ಸ್. 85ನೇ ಪ್ರಶ್ನೆ, ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? 1ನೇದು ಇನ್ಸುಲಿನ್. 86 ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ 2 ಅಸೈಟಲ್ ಕೋಲೈನ್. 87
ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಅದು ಆಪ್ಷನ್ 2 ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. 88 ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ. ಸರಿಯಾದ ಉತ್ತರ 1 ನೀರಿನ ಅಣುವಿನ ಋಣಾತ್ಮಕ ಆವೇಶ. 88 ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಸಾತ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ನೀತಿ ಆಯೋಗ. ಆಪ್ಷನ್ 1. 90ನೇ ಪ್ರಶ್ನೆ. ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂಎಪಿಇ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಆಪ್ಷನ್ 3 ಔಷಧೀಯ ನೀತಿ. 91ನೇ ಪ್ರಶ್ನೆ. ಡಿಎನ್ಎ ಸಂಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ. ಆಪ್ಷನ್ 3 ಪುನರಾವರ್ತನೆ. 92 ಡಿಎನ್ಎದ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ. ಆಪ್ಷನ್ 1 ಸ್ಥಳೀಯ ಡಬಲ್ ಹೆಲಿಕಲ್ ಡಿಎನ್ಎ ಡಿನ್ಯಾಚುರಲ್ ಆಗುತ್ತದೆ. 93 ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಸೀಸದ ಕ್ರೋಮೇಟ್. ಆಪ್ಷನ್ 2. 94 ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನ್ ಅನ್ನು ಪತ್ತೆ ಮಾಡಲಾಗುತ್ತದೆ? ಆಪ್ಷನ್ 4 ಮಾನವ ಕೊರಿಯಾನಿಕ್ ಗೋನಡೋಟ್ರೋಪಿನ್. 95 ಪ್ರಾಜೆಕ್ಟ್ ಕಿರಣದ ಗುರಿ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದು. ಆಪ್ಷನ್ 2. 96ನೇ ಪ್ರಶ್ನೆ. ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿಯ ವಯೋವಂದನಾ ಯೋಜನೆಯನ್ನು ಡ್ಯಾಶ್ ರಿಂದ ನೀಡಲ್ಪಟ್ಟಿದೆ. 1ನೇ ಆಪ್ಷನ್ ಭಾರತದ ಜೀವ ವಿಮಾ ನಿಗಮ. 97ನೇ ಪ್ರಶ್ನೆ. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು? ಆಪ್ಷನ್ 1 ವಿಶ್ವ ಆರ್ಥಿಕ ವೇದಿಕೆ. 98 ಭಾರತದಲ್ಲಿ ಅತಿ ಹೆಚ್ಚು ಎಫ್ಡಿಐ ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ? ಅದು ಸರ್ವಿಸಸ್ ಸೇವೆಗಳ ಕ್ಷೇತ್ರ. ಆಪ್ಷನ್ 1. 99 ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ. ಅದು ವರ್ಷದಲ್ಲಿ 2 ಬಾರಿ ಬಿಡುಗಡೆ ಮಾಡುತ್ತದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 100ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಹೂಡಿಕೆ ಪ್ರಕಾರ ಯುನಿಪಾ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು? ಇದನ್ನು ಆಪ್ಷನ್ 1 ಇನ್ವೆಸ್ಟ್ ಇಂಡಿಯಾ ಅನ್ನು ನೀಡಲಾಯಿತು. ಸ್ನೇಹಿತರೆ, ಧನ್ಯವಾದಗಳು. ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.